ದಸರಾ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಮೈಸೂರು ಸಜ್ಜಾಗಿದೆ. ಇನ್ನು ಮೈಸೂರಿನ ಹತ್ರ ಇರುವಂತಹ ಈ ದೇವಸ್ಥಾನದ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ವೆಲ್ಕಮ್ ಟು ಆಂಕರ್ ಶ್ರಾವಣಿ ಕಡ್ಗಿ ಯೂಟ್ಯೂಬ್ ಚಾನಲ್. ನಾವು ಇವತ್ತಿರೋದು ಮೈಸೂರಿನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ. ಈ ದೇವಸ್ಥಾನವನ್ನ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ತದನಂತರ 70 ವರ್ಷಗಳ ಕಾಲ ಈ ದೇವಸ್ಥಾನ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ. ಬರಗಾಲದಲ್ಲಿ 2000 ಇಸ್ವಿನಲ್ಲಿ ನೀರಿನ ಮಟ್ಟ ಕಡಿಮೆ ಆದ್ಮೇಲೆ ಜನರಿಗೆ ಈ ದೇವಸ್ಥಾನದ ಇರುವಿಕೆ ಬಗ್ಗೆ ತಿಳಿಯುತ್ತೆ. 2003ರಲ್ಲಿ ಈ ದೇವಸ್ಥಾನವನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ಸುಮಾರು 16,000 ಫೋಟೋಗ್ರಾಫ್ಸ್ ನ ತಗೋತಾರೆ. ಪ್ರತಿಯೊಂದು ಕಲ್ಲು ಮತ್ತೆ ಪಿಲ್ಲರ್ಸ್ ಮೇಲೆ ನಂಬರ್ಸ್ ನ ಮಾರ್ಕ್ ಮಾಡ್ತಾರೆ. ತದನಂತರ ಹಳೆ ಹಾಗೆ ಡ್ಯಾಮೇಜ್ ಆಗಿರುವಂತಹ ಪಿಲ್ಲರ್ಸ್ ನ ಅಥವಾ ಕಲ್ಲುಗಳನ್ನ ರೀಪ್ಲೇಸ್ ಮಾಡ್ತಾರೆ ಹೊಸದರೊಂದಿಗೆ. ನಂತರ 2011ರಲ್ಲಿ ಈ ದೇವಸ್ಥಾನದ ರೀಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ನಾವಿಲ್ಲಿ ನೋಡ್ತಾ ಇರುವಂತಹ ರಥ ಸೇಮ್ ಸ್ಟೋನ್ ಚಾರಿಯಟ್ ತರನೇ ಕಾಣಿಸುತ್ತೆ ಅಲ್ವಾ, ಹಂಪಿಯಲ್ಲಿ ಇರುವಂತದ್ದು. ಆದ್ರೆ ಇದು ನಮ್ಮ ಮೈಸೂರಿನಲ್ಲಿ ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ರಥವಾಗಿದೆ. ಈ ದೇವಾಲಯದ ಬಗ್ಗೆ ನಿಮ್ಗೆ ಇನ್ನೊಂದು ವಿಷಯನ ತಿಳಿಸಲೇಬೇಕು. ಏನು ಅಂತಂದ್ರೆ ಈ ದೇವಸ್ಥಾನದಲ್ಲಿ ಯಾವುದೇ ಕಾಣಿಕೆಯನ್ನ ಹಾಕುವಂತಿಲ್ಲ. ಹಾಗೆ ಪೂಜೆ ಸಲ್ಲುವಂತಹ ಸಮಯದಲ್ಲಿ ಯಾವುದೇ ಹಣ್ಣು ಕಾಯನ್ನ ಸಹ ನೀವು ಸಲ್ಲಿಸುವಂತಿಲ್ಲ. ಆದ ಕಾರಣ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದ್ಬಿಟ್ಟು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿ ದೇವರನ್ನ ಕಾಣ್ತಾ ಖುಷಿ ಪಡಿ ಅಂತಾನೆ ಹೇಳ್ಬೋದು. ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಈ ದೇವಸ್ಥಾನ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಇನ್ನು ಈ ದೇವಸ್ಥಾನದ ಒಳಗಡೆ ಫೋಟೋ ಅಥವಾ ವಿಡಿಯೋ ತೆಗೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ದೇವಸ್ಥಾನದ ಜೊತೆಗೆ KRS ಡ್ಯಾಮ್ ನ ಬ್ಯಾಕ್ ವಾಟರ್ಸ್ ನೋಡ್ತಾ ಕಾಲ ಕಳಿಬಹುದು. ನೀವು ಸಹ ಮುಂದಿನ ಸರಿ ಮೈಸೂರಿಗೆ ಬಂದ್ಮೇಲೆ ತಪ್ಪದೆ ಈ ಜಾಗವನ್ನ ವಿಸಿಟ್ ಮಾಡಿ ಈ ವಿಶಾಲವಾದಂತಹ ನದಿ ದಂಡೆಯಲ್ಲಿ ಇರುವಂತಹ ದೇವಸ್ಥಾನವನ್ನ ನೋಡ್ಬಿಟ್ಟು ಹೋಗಿ. ಈ ದೇವಸ್ಥಾನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30ವರೆಗೂ ತೆರೆದಿರುತ್ತೆ. ಮೈಸೂರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ನೋಡಿ ಆಯ್ತು ಈ ಚಿಕ್ಕ ವಿಡಿಯೋ ಮೂಲಕ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ see you all, take care, bye bye and don't forget to like, share and subscribe to ಆಂಕರ್ ಶ್ರಾವಣಿ ಕಡ್ಗಿ ಯೂಟ್ಯೂಬ್ ಚಾನಲ್. ಮೈಸೂರು ಅಂದ ತಕ್ಷಣ ನನಗೆ ಮೊದಲು ನೆನಪಾಗೋದು ಮೈಸೂರು ಸಿಲ್ಕ್ ಸ್ಯಾರಿ. ಅದೇ ರೀತಿ ನಿಮ್ಗೆ ಮೈಸೂರು ಅಂದ ತಕ್ಷಣ ನೆನಪಾಗುವಂತಹ ವಿಷಯವನ್ನ ಕಮೆಂಟ್ ಮಾಡಿ.